ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಸೀತಾಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತಾ येनानीता नमस्तस्मै श्रीमन्नृहरिवीक्षवे. यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप. श्रीमद्वसन्मतपयोनिधि पूर्णचन्द्रः श्रीविष्णुतीर्थमुनिराट्मुदमातनोतु. ಆಗತಾದಿತ್ರಿಕಾಲಗ್ನಂ ಆಗಮಾರ್ಥವಿಶಾಲದಂ ತ್ಯಾಗಭೋಗಸಮಾಯುಕ್ತಂ ವಾಗಣ್ಣಾರ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿವಸ ಮಹಾವೈರಾಗ್ಯ ಶಿಖಾಮಣಿಗಳಾದ ಮಹಾಭಗವದ್ಭಕ್ತರಾದ ದಾಸಚತುಷ್ಟಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀ ಗೋಪಾಲದಾಸರ ಆರಾಧನಾ ಮಹೋತ್ಸವ. ಅವಶ್ಯವಾಗಿ ಅವರು ನಮಗೆ ಕೊಟ್ಟೋಗಿರ್ತಕ್ಕಂತಹ ಕೊಡುಗೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೋಬೇಕು. ಇದು ನಾವು ಅವರಿಗೆ ಮಾಡುವ ದೊಡ್ಡ ಒಂದು ನಮಸ್ಕಾರ ಅಥವಾ ಕೃತಜ್ಞತೆಗಳು. ಹಾಗಾಗಿ ಅವರು ತಮ್ಮ ಪದಪದ್ಯ ಸುಳಾದಿಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಚಿಂತನೆಗಳನ್ನು, ನಮಗೆ ಮಾಡಿರ್ತಕ್ಕಂತಹ ಉಪದೇಶಗಳನ್ನು ಸ್ಮರಣೆ ಮಾಡಿಕೊಂಡು ಆ ಹಾದಿಯಲ್ಲಿ ನಡೆಯುವುದು ದೊಡ್ಡ ಆರಾಧನೆ. ಹಾಗಾಗಿ ಗೋಪಾಲದಾಸರಿಂದ ರಚಿತವಾಗಿರ್ತಕ್ಕಂತಹ ಒಂದು ದೇವರನಾಮವನ್ನು ನೋಡೋದಕ್ಕಿಂತ ಮುಂಚೆ ಭಾಗವತ ಸಾರೋದ್ಧಾರ ನಾವೇನು ಚಿಂತನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಕೆಲವು ವಿಷಯಗಳನ್ನು ಇವತ್ತು ಚಿಂತನೆ ಮಾಡಿ ಗೋಪಾಲದಾಸರ ಉತ್ಕೃಷ್ಟವಾದ ದೇವರನಾಮವನ್ನು ಚಿಂತನೆ ಮಾಡೋಣ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಭಾಗವತಕ್ಕೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಅನುಭವರು ವಿಷ್ಣುತೀರ್ಥರು. ಭಾಗವತ ಸಾರೋದ್ಧಾರ ಅಂತ ಅದಕ್ಕೆ ಹೆಸರು. ಭಾಗವತದಲ್ಲಿ 30 ಪ್ರಕರಣಗಳನ್ನಾಗಿ ವಿಂಗಡಿಸಿ, ವಿಷಯಾಧಾರಿತ ಪ್ರಕರಣಗಳು ಅವೆಲ್ಲ, ಅಂತಿಂತ ವಿಷಯಗಳಲ್ಲ. ಒಬ್ಬ ಸಾಧಕ ಜೀವಿಗೆ, ಸಾಧನೆಯನ್ನ ಮಾಡತಕ್ಕಂತಹ ಒಬ್ಬ ವ್ಯಕ್ತಿಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂತಹ ಸೋಪಾನಗಳು, ಮೆಟ್ಟಲುಗಳು, ಅದೆಲ್ಲ ಭಾಗವತದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ವೇದವ್ಯಾಸ ದೇವರು. ಆ ಸಾರವನ್ನ, ಎಲ್ಲವೂ ಸಾರವೇ ಭಾಗವತದಲ್ಲಿ, ಅಸಾರ ಭಾಗವೇ ಇಲ್ಲ.
ಆದರೆ ಆ ಸಾರವನ್ನು ನಮಗೆ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸಾರೋದ್ಧಾರ ಅಂದ್ರೆ ಸಾರ ಮಾತ್ರ ತೆಗೆದುಬಿಟ್ಟು ಅಸಾರ ಉಳಿಸಿದ್ದಾರೆ ಅಂತಲ್ಲ, ಎಲ್ಲವೂ ಸಾರವೇ ಭಾಗವತದಲ್ಲಿ. ಪಿಬತ ಭಾಗವತಂ ರಸಮಾಲಯ, ಎಲ್ಲವೂ ರಸವೇ ಅದು. ಆದರೆ ಆ ಸಾರವನ್ನು ನಮಗೆ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಶ್ಲೋಕಗಳಲ್ಲಿ ಎಲ್ಲಿ ಸಾರ ಅಡಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಶ್ಲೋಕದ ಸಾರ ಏನು ಅಂತ ಗೊತ್ತಾಗ್ತಾ ಇಲ್ಲ, ಆ ಶ್ಲೋಕದ ತಾತ್ಪರ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಅದರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ತತ್ವ ಏನಿದೆ ಅದರಲ್ಲಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲವನ್ನ ತೆಗೆದುಕೊಂಡಿರ್ತಕ್ಕಂತಹ ಮಹಾನುಭಾವರು ಪರಮ ಪೂಜ್ಯರಾಗಿರ್ತಕ್ಕಂತಹ ವಿಷ್ಣುತೀರ್ಥ ಶ್ರೀಪಾದಗಳವರು ಮೊದಲು ಪ್ರಾರಂಭ ಮಾಡಿ ಭಾಗವತ ಆಗತಿ ಪ್ರಕರಣ ಅದರ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿ, ಆಮೇಲೆ ರಾಜನಿಗೆ ಬಂದಿರತಕ್ಕಂತಹ ವೈರಾಗ್ಯ ರಾಜವಿರಾಗ ಪ್ರಕರಣ, ಅದಕ್ಕೋಸ್ಕರ ಭಗವಂತ ಶುಕಾಚಾರ್ಯರನ್ನ ಪರೀಕ್ಷಿತ ರಾಜರಂತ ಕಳಿಸಿದ. ಎಷ್ಟು ವೈರಾಗ್ಯ ಬಂದಿತ್ತು ಅವರಿಗೆ ಅನ್ನೋದನ್ನ ಎರಡನೇ ಪ್ರಕರಣದಲ್ಲಿ ತೋರಿಸಿ, ಮೂರನೇ ಪ್ರಕರಣದಲ್ಲಿ ಶುಕಾಗಮನ ಪ್ರಕರಣ, ಶುಕಾಚಾರ್ಯರು ಪರೀಕ್ಷಿತ ರಾಜರ ಬಳಿಯಲ್ಲಿ ಬಂದಿರತಕ್ಕಂತಹ ಕಥೆಯನ್ನ ಇಟ್ಟುಕೊಂಡು ಅವರೆಂತ ಮಹಾನುಭಾವರು, ಸಾಲಭೂತರಾಗಿರ್ತಕ್ಕಂತಹ ಮಹಾನುಭಾವರು ಅದನ್ನು ತಿಳಿಸಿ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ನಾಲ್ಕನೇ ಪ್ರಕರಣ. ಮೊದಲು ಯಾವಾಗಲೂ ಕೂಡ ಜಾಸ್ತಿ ಹೇಳಬಾರದು, ಉಪದೇಶ ಮಾಡುವಾಗ ಮೊದಲು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರೆ ಅವರಿಗೆ ಜಾಸ್ತಿ ಕೇಳಬೇಕು ಅಂತ ಅದರಲ್ಲಿ ಆಧಾರ ಬರುತ್ತೆ ಅನ್ನೋ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಮೊದಲು ಇಡೀ ಶಾಸ್ತ್ರದ ಸಾರವನ್ನ ನಿರೂಪಣೆ ಮಾಡಿದ್ದಾರೆ. ನಾಲ್ಕನೇ ಪ್ರಕರಣ ಅದು. ಆಮೇಲೆ ಬರೋದೇ ವೈರಾಗ್ಯ ಪ್ರಕರಣ. ಅದನ್ನ ಕಳೆದ ಬಾರಿ ಚಿಂತನೆ ಮಾಡಿದ್ದೇವೆ. ವೈರಾಗ್ಯ ಅನ್ನೋದು ಜ್ಞಾನ ಉಳಿಬೇಕಾದ್ರೆ ವೈರಾಗ್ಯ ಇರಬೇಕು. ಇಲ್ಲದೇ ಇದ್ದರೆ ವೈರಾಗ್ಯ ಅನ್ನತಕ್ಕಂತಹ ಒಂದು ಧರ್ಮ ನಮ್ಮಲ್ಲಿ ಮುಖ್ಯವಾದದ್ದು ಇಲ್ಲದೇ ಇದ್ರೆ ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ದೊಡ್ಡ ವಿಷಯ ಆಗಲಿ, ವೇದಗಳು ಹೇಳಿದರೂ ಕೂಡ ತತ್ವ ನಮ್ಮಲ್ಲಿ ನಿಲ್ಲೋದಿಲ್ಲ ಅಂತ ಸ್ವಯಂ ಭಾಗವತ ಹೇಳುತ್ತೆ. ಅದರಿಂದ ವೈರಾಗ್ಯವನ್ನ ಸಂಪಾದಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲೆಲ್ಲಿ ಭಾಗವತದಲ್ಲಿ ವೈರಾಗ್ಯದ ವಿಷಯ ಬಂದಿದೆ ಅನ್ನೋದನ್ನ ವಿಷ್ಣುತೀರ್ಥರು ಬಹಳ ಸುಂದರವಾಗಿ 44 ಪದ್ಯಗಳಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಥೆಗಳು ಭಾಗವತದಲ್ಲಿ ಅವರೇ ಹೇಳುತ್ತಾರೆ, ಕಥಾ ಇಮಾಸ್ತೆ ಕಥಿತಾ ಮಹೀಯಸ ವಿತಾಯ ಲೋಕೇಶು ಯಶಃ ಪರೇಯುಷಾ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಾಚೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ನಾನಿಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಒಳ್ಳೆ ದೊಡ್ಡ ದೊಡ್ಡ ಉತ್ಕೃಷ್ಟವಾಗಿರ್ತಕ್ಕಂತಹ ರಾಜರುಗಳ ಕಥೆಯನ್ನ, ಋಷಿಗಳ ಕಥೆಯನ್ನ ಏನ್ ಹೇಳಿದ್ದೀನಿ ಅದೆಲ್ಲ ಮಹಾತ್ಮರು. ಅದು ಬರೀ ಕಥೆಯನ್ನ ಹೇಳೋದರಲ್ಲಿ ಅಷ್ಟೇ ಅಲ್ಲ, ಅದು ತತ್ವಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ವಿಜ್ಞಾನ ವೈರಾಗ್ಯ ವಿವಕ್ಷಯ. ನಿಮಗೆ ಒಳ್ಳೆ ವೈರಾಗ್ಯ ಬರಲಿ ಅಥವಾ ಒಳ್ಳೆ ವಿಜ್ಞಾನ ಬರಲಿ ಅಂತಕ್ಕಂತಹ ದೃಷ್ಟಿಯಿಂದ ಅದನ್ನೆಲ್ಲ ಹೇಳಿದ್ದೀನಿ. ಅವೆಲ್ಲ ಬರೀ ದೃಷ್ಟಾಂತ ಮಾತ್ರ ಅಂತ ಶುಕಾಚಾರ್ಯರು ಕಡೆಯಲ್ಲಿ ಪರೀಕ್ಷಿತರಾಗಿ ಹೇಳ್ತಾರೆ. ಹಾಗಾಗಿ ವೈರಾಗ್ಯವನ್ನು ಸಂಪಾದಿಸ್ಕೋಬೇಕು ಅಂತ ಕಳೆದ ಬಾರಿ ನಾವು ಚಿಂತನೆ ಮಾಡಿದ್ದೀವಿ. ಅದರ ಮುಂದಿನ ಪ್ರಕರಣನೇ ಮಹತ್ ಸಮಾಗಮ ಪ್ರಕರಣ. ಅವರು ಬರೀತಾರೆ, ಏವಂ ಜಾತ ವಿರಾಗಸ್ಯಾಪಿ ಪುಂಸಃ ವಿನಾ ಮಹತ್ ಸಮಾಗಮಂ ನ ಕಿಂಚಿತ್ ಸಾಧನಂ ಸಿದ್ಧ್ಯತಿ ಇತ್ಯತಃ ತತ್ ಸಮಾಗಮಂ ಸಹೇತುಕಂ ವಕ್ತುಂ ತತ್ರ ಆದರ ಜನನಾಯ ವಿಪಕ್ಷೆ ಬಾಧಕಂ ತಾವತ್ ಉಪನ್ಯಸ್ಯತಿ ಧನಂ ಹಿ. ವೈರಾಗ್ಯವನ್ನ ಮಾಡಿದರೂ ಕೂಡ, ವೈರಾಗ್ಯ ಬಂದಿದ್ದರೂ ಕೂಡ ನಮಗೆ ದೊಡ್ಡವರ ಸಮಾಗಮ ಆಗದೇನೆ ಸಾಧನ ಸಿದ್ಧಿ ಆಗುವುದಿಲ್ಲ. ಮಹತ್ ಸಮಾಗಮ ಆಗಬೇಕು, ದೊಡ್ಡವರ ಸಮಾಗಮ ಆಗಬೇಕು. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ದೊಡ್ಡವರ ಸಮಾಗಮ ಆಗದೇ ಇದ್ರೆ ನಮ್ಗೆ ಯಾವ ವೈರಾಗ್ಯವೂ ಅಥವಾ ಏನೇ ಬಂದಿದ್ರೂ ಕೂಡ ಸಾಧನ ಸಿದ್ಧ ಆಗೋದಿಲ್ಲ ಅಂತ ಹೇಳಿ ನಮಗದರಲ್ಲಿ ಆದರವನ್ನು ಹುಡ್ಸಕ್ಕೆ ಹೋಗಿ, ಅಂದರೆ ಮಹತ್ ಸಮಾಗಮದಲ್ಲಿ ಆದರವನ್ನು ಹುಡ್ಸಕ್ಕೋಸ್ಕರವಾಗಿ ಒಂದು ವೇಳೆ ದೊಡ್ಡವರ ಸಾಧನೆ ಆಗದೇ ಇದ್ದರೆ ನಮಗೆ
ಗುರುಗಳ ಮಾರ್ಗದರ್ಶನ ಇಲ್ಲದೇ ಇದ್ರೆ, ಹಿಂಗೆ ಹೋಗಪ್ಪ ಈ ದಾರಿಯಲ್ಲಿ ಅಂತ ಗುರುಗಳು ಹೇಳದೇ ಇದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಮನುಪ್ರಶಾಂತಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ನಮ್ಮ ಸ್ಥಿತಿ ಏನಾಗಿದೆ ಅಂದರೆ, ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ ಭಗವಂತ. ಏಕಾದಶಿ ಸ್ಕಂದದಲ್ಲಿ ಜಯಂತೆಯ ಉಪಾಖ್ಯಾನದಲ್ಲಿ ಚಮಸ ಅಂತಕ್ಕಂಥ ಒಬ್ಬ ಜಯಂತೆಯರು ಹೇಳುತ್ತಾರೆ ಮಾತನ್ನು, ಧನಂ ಹಿ ಧರ್ಮೈಕ ಫಲಂ. ದುಡ್ಡಿದೆಯಲ್ಲ, ಸಂಪತ್ತು, ಅದರ ಬೆನಿಫಿಟ್ ಏನು ನಮಗೆ ಅಂತ ಭಾಗವತದಲ್ಲಿ ವಿಚಾರ ಮಾಡುತ್ತಾರೆ. ಧನದ ಫಲ ಏನು? ಪ್ರತಿಯೊಂದಕ್ಕೂ ಒಂದು ಫಲ ಫಲ ಅಂತ ಕೇಳ್ತೀವಲ್ಲ ನಾವು. ಧನಕ್ಕೆ ಫಲ ಏನು? ದುಡ್ಡಿಗೆ ಫಲ ಏನು? ನಿಜವಾಗಲೂ ದುಡ್ಡಿಂದ ನಾವು ಏನು ಪಡಿಬೇಕು? ನಾವು ಧನಕ್ಕೆ ಫಲ ಏನು ಅಂತ ಪ್ರಶ್ನೆ ಬಂದಾಗ ಭಾಗವತ ಹೇಳುತ್ತೆ, ಧನಂ ಹಿ ಧರ್ಮೈಕ ಫಲಂ ಯತಃ. ನೋಡು, ನಿಮಿ ಚಕ್ರವರ್ತಿಗೆ ಹೇಳ್ತಾರೆ, ಧನಕ್ಕೆ ಧರ್ಮ ಫಲ. ಧರ್ಮ ಅಂದ್ರೆ ಪುಣ್ಯ. ಧನವನ್ನ ಪುಣ್ಯ ಸಂಪಾದನೆಗೆ ಉಪಯೋಗಿಸ್ಕೋಬೇಕು ನಾವು. ಯಾವ ಯಾವ ಕಾರ್ಯವನ್ನ ಮಾಡಿದರೆ ನಮಗೆ ಪುಣ್ಯ ಬರುತ್ತೋ ಅಂತಹ ಕಾರ್ಯದಲ್ಲಿ ನಾವು ಧನವನ್ನ ವಿನಿಯೋಗ ಮಾಡಿದಾಗ ಅದು ಸಾರ್ಥಕವಾಗುತ್ತೆ. ಪಾಪ ಬರತಕ್ಕಂಥದ್ರಲ್ಲಿ ವಿನಿಯೋಗ ಮಾಡಬಾರದು, ವ್ಯರ್ಥವಾಗತಕ್ಕಂಥದ್ರಲ್ಲಿ ವಿನಿಯೋಗ ಮಾಡಬಾರದು. ಧನಂ ಹಿ ಧರ್ಮೈಕ ಫಲಂ. ನಮ್ಮ ಹತ್ರ ಇರತಕ್ಕಂಥ ಸಂಪತ್ತಿನಿಂದಲೇ, ಹಣದಿಂದಲೇ ನಾವು ಉತ್ತಮ ಗತಿಯನ್ನು ಹೊಂದಬಹುದು ಅಂತ ಭಾಗವತ ಹೇಳುತ್ತೆ. ಆಮೇಲೆ ಏನು? ಧರ್ಮದಿಂದ ಯತೋಸ್ಯ ಜ್ಞಾನಂ ಸವಿಜ್ಞಾನಂ ಅನುಪ್ರಶಾಂತಿ. ಧರ್ಮದಿಂದ ನಮಗೆ ವೈರಾಗ್ಯ ಬರುತ್ತೆ. ಅವರೇ ಬರೀತಾರೆ, ಯತೋ ಯಸ್ಮಾತ್ ಧನಂ ಧರ್ಮ ಏಕ ಏವ ಮುಖ್ಯ ಫಲಂ ಅಸ್ಯ ಧರ್ಮಸ್ಯ ಚ ಮುಖ್ಯ ಫಲಂ ಜ್ಞಾನಮೇವ. ಜ್ಞಾನ ಮುಖ್ಯ ಫಲ. ಆಮೇಲೆ ವಿಜ್ಞಾನ, ವಿಶೇಷವಾಗಿರ್ತಕ್ಕಂತಹ ಭಗವದ್ ವಿಷಯಕ ಜ್ಞಾನ ಅರ್ಥಾತ್ ಅಪರೋಕ್ಷ ಜ್ಞಾನ. ಆಮೇಲೆ ಅನುಪ್ರಶಾಂತಿ, ಮೋಕ್ಷ. ಇದು ಮೋಕ್ಷ ಸಾಧನೆಯ ಫಲ. ಇದು ನಮ್ಮ ಹತ್ರ ಇರತಕ್ಕಂಥ ಹಣವನ್ನ ಮೋಕ್ಷಕ್ಕೆ ಹೇಗೆ ಉಪಯೋಗಿಸ್ಕೋಬಹುದು ಅಂದರೆ, ಧರ್ಮವನ್ನ ಗಳಿಸ್ಕೋಬೇಕು. ಅಂದರೆ ಧನವನ್ನ ವಿನಿಯೋಗ ಮಾಡಿ, ಸದ್ವಿನಿಯೋಗ ಮಾಡಿ ಪುಣ್ಯವನ್ನ ಗಳಿಸ್ಕೋಬೇಕು. ಆ ಪುಣ್ಯಕ್ಕೆ ಫಲ ಏನು ಅಂದರೆ ಜ್ಞಾನ, ಸಾಮಾನ್ಯ ಜ್ಞಾನ, ಅದರಿಂದ ವಿಶೇಷ ಜ್ಞಾನ, ವೈರಾಗ್ಯ, ತನ್ಮೂಲಕ ಜ್ಞಾನ, ವಿಜ್ಞಾನ, ಆಮೇಲೆ ಭಗವಂತನ ಅನುಗ್ರಹ, ಉತ್ತಮವಾದ ಮೋಕ್ಷ ಸಾಧನ. ಇದು ನಮಗೆ ಬರಬೇಕಾದರೆ ಮಾರ್ಗದರ್ಶಕರು ಇರಬೇಕು. ಇದು ಗೊತ್ತು ನಮಗೆ, ಇಂಥ ಕಡೆ ಇಂಥ ಒಂದು ಜಾಗ ಇದೆ ಅಂತ ಗೊತ್ತು. ಅಲ್ಲಿ ಹೋಗಕ್ಕೆ ನಮಗೆ ನಾವೇ ಹೋಗಕ್ಕಾಗೋದಿಲ್ಲ. ಅಲ್ಲಿ ಒಬ್ಬರು ಗೈಡ್ ಬೇಕು, ಮಾರ್ಗದರ್ಶಕರು ಬೇಕು. ಈಗ ನೋಡಿ, ಸೋದೆಗೆ ಹೋಗ್ತೀವಿ, ತಪೋವನಕ್ಕೆ ಹೋಗ್ಬೇಕು. ತಪೋವನಕ್ಕೆ ನಾವು ಹೋಗಕ್ಕಾಗೋದಿಲ್ಲ, ಅಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀವಿ. ಅದು ಎಲ್ಲಿ ದಾರಿನೇ ಗೊತ್ತಿಲ್ಲ, ನಾವು ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಅದೆಲ್ಲ ಬರೀ ಕಾಡು, ಮರ, ಗಿಡಗಳು, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಒಬ್ಬರು ಮಾರ್ಗದರ್ಶಕರು ಇರ್ತಾರೆ. ಅವ್ರು ಕೇಳಿದ್ರೆ ನಾವು ತಪೋವನಕ್ಕೆ ಹೋಗ್ಬೇಕು ಅಂದ್ರೆ ಬನ್ರಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಚೆನ್ನಾಗಿ ಆ ದಾರಿಯನ್ನು ತಿಳಿದಿರ್ತಕ್ಕಂಥವರು ಕರ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಹತ್ರ ಇರ್ತಕ್ಕಂತಹ ಧನವನ್ನ ಚೆನ್ನಾಗಿ ವಿನಿಯೋಗ ಮಾಡೋ ಹಾಗೆ ಮಾಡಿ, ಅದರಿಂದ ಪುಣ್ಯವನ್ನು ಸಂಪಾದಿಸಿಕೊಂಡು, ಆ ಪುಣ್ಯದ ಬಲದಿಂದ ವೈರಾಗ್ಯವನ್ನು ಸಂಪಾದಿಸಿಕೊಂಡು, ಅದರಿಂದ ಜ್ಞಾನ, ಅದರಿಂದ ವಿಜ್ಞಾನ, ಅದರಿಂದ ಭಗವದ್ ಅನುಗ್ರಹ, ಅದರಿಂದ ಮೋಕ್ಷ. ಈ ದಾರಿ ಗುರುಗಳ ಅನುಗ್ರಹ ಇಲ್ಲದೆ ಬರೋದಿಲ್ಲ. ಅವರು ಬರೀತಾರೆ ನೋಡ್ರಿ. ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಏವಂ ಉಪದೇಶಕಾನಾಂ ಮಹತಾಂ
ಸಮಾಗಮ ಅಭಾವೇ ಈದೃಶಂ ಮಹಾಫಲ ಸಾಧನಮಪಿ ಧನಂ ಕಲೇವರಸ್ಯ ಅರ್ಥೇ ಗೃಹೇಶು ಅಸತ್ಕುಟುಂಬೇಶು ಏವ ಯುಜಂತಿ ವಿನಿಯೋಗಂ ಕೃತ್ವಾ ತತ್ರೈವ ಸಕ್ತಾ ಭವಂತಿ. ಯಾರಿಗೆ ಗುರುಗಳು ಸಿಗೋದಿಲ್ಲ, ಯಾರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶಕರು ಸಿಗೋದಿಲ್ಲ, ಅವರು ತಮ್ಮ ಹತ್ರ ಇರ್ತಕ್ಕಂತಹ ಹಣವನ್ನ ಕುಟುಂಬ ಪೋಷಣೆಗೆ ಉಪಯೋಗಿಸಿಕೊಂಡು, ಅದು ಏನು ಅಸತ್ ಕುಟುಂಬೇಶು, ಅಮಂಗಳಕರವಾಗಿರ್ತಕ್ಕಂತಹ ಈ ಟೆಂಪರರಿ ಆಗಿರ್ತಕ್ಕಂತಹ ಈ ಒಂದು ಬದುಕಿಗೆ ಉಪಯೋಗಿಸಿಕೊಂಡು ಇಲ್ಲೇ ಆಸಕ್ತರಾಗಿರುತ್ತಾರೆ. ದುರಂತ ವೀರ್ಯಂ ನ ಪಶ್ಯಂತಿ. ದುರಂತ ವೀರ್ಯ ಅಂದ್ರೆ ಸಮೀಪ ಬರ್ತಾ ಇರತಕ್ಕಂಥ ಮೃತ್ಯುವನ್ನು ಅವರು ನೋಡೋದಿಲ್ಲ. ದುಡ್ಡಿದೆ, ಚೆನ್ನಾಗಿ ಪದಾರ್ಥಗಳನ್ನ ತಗೊಂಡು ಭೋಗ ಮಾಡಿಬಿಡ್ಬೇಕು, ಇಷ್ಟೇ. ಆದ್ರೆ ಹತ್ತತ್ರ ಬರ್ತಾ ಇರುತ್ತೆ ಮರಣ, ದಿನದಿನಕ್ಕೆ ದಿನದಿನಕ್ಕೆ. ಹಂಗೆ ಮಾಡಲೆಯ ಕೃಷ್ಣ ಪೋಕ್ತಿದೆ ಆಯುಷ್ಯ. ಇದೇ ಗೋಪಾಲದಾಸರು ಅದನ್ನ ಹೇಳಿದರು. ಗೋಪಾಲದಾಸರ ದೇವನಾಮಗಳೆಲ್ಲ, ಎಲ್ಲ ದಾಸರಾಯರ ದೇವನಾಮಗಳಲ್ಲೂ ಭಾಗವತದ ಧರ್ಮಗಳೇ ಇರಬೇಕು. ರಾಗದಿ ಶುಕಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ. ಒಂದು ದಿವಸ ನಾನು ಭಾಗವತ ಓದಲಿಲ್ಲ, ಒಂದು ದಿವಸ ಭಾಗವತ ಕೇಳಲಿಲ್ಲ, ಕೇಳಿದಿದ್ರೆ ಇದೆಲ್ಲ ಗೊತ್ತಾಗೋದು ನಮಗೆ. ಭವಬಂಧನವನ್ನು ನೀಗುವ ವೈರಾಗ್ಯ ಇಲ್ಲ, ಅವರೇ ಹೇಳುತ್ತಾರೆ. ಹಾಗಾಗಿ ಈ ಭಾಗವತ ಓದಿದಾಗ ನಮಗೆ ಅದು ಏನು ಮಾಡಬೇಕು ಅಂತ ಹೇಳುತ್ತಾರೆ. ಅಂತವರನ್ನು ನಾವು ಗುರುತಿಸಿಕೊಂಡು ಜೀವನದಲ್ಲಿ ನಡೆಸ್ಕೋಬಹುದು. ಪುರಾಣ ಕೇಳೋದ್ರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದ್ರೆ ನಮ್ಮ ಮಾರ್ಗವನ್ನೇ ನಾವು ಗುರುತಿಸ್ಕೊಂಡ್ಬಿಡ್ಬೋದು ಸುಲಭವಾಗಿ. ಇದೆಲ್ಲ ದಾರಿದೀಪಗಳಿದ್ದಂಗೆ. ಭಾಗವತ, ಮಹಾಭಾರತ, ರಾಮಾಯಣ ಎಲ್ಲ ಲೈಟ್ ಇದ್ರೆ ನೋಡ್ರಿ ಸರಿಯಾದ ದಾರಿ ಹೊರಟೋಗ್ತೀವಿ, ಕತ್ತಲಿದ್ದಾಗ ಎಲ್ಲೆಲ್ಲೋ ಹೊರಟೋಗ್ತೀವಿ, ತಪ್ಪಿಸ್ಕೊಂಡ್ಬಿಡ್ತೀವಿ. ಇದೆಲ್ಲ ದಾರಿದೀಪಗಳಿದ್ದಂಗೆ ಭಾಗವತಗಳು, ಭಗವತಾದಿ ಪುರಾಣಗಳು. ಯಾರು ಈ ಬೆಳಕಿರ್ತಕ್ಕಂತಹ ದಾರಿಯಲ್ಲಿ ಹೋಗ್ತಾರೆ ಅವರು ಸರಿಯಾಗಿ ಡೆಸ್ಟಿನೇಷನ್ ತಲುಪ್ತಾರೆ. ಇವರಿಗೆ ಮಾರ್ಗದರ್ಶಕರು ಇರ್ತಾರೆ, ಗುರುಗಳು ಇರ್ತಾರೆ, ಅಲ್ಲಲ್ಲಿ ಹೇಳೋರು ಇರ್ತಾರೆ, ಲೈಟ್ ಇರುತ್ತೆ, ಅನುಕೂಲ ಇರುತ್ತೆ, ಒಳ್ಳೆ ರೋಡ್, ಹೈವೇ. ಅದು ಕಣ್ಣು ಮುಚ್ಚಿಕೊಂಡು ನಡೆದರೂ ನೀವು ಜಾರೋದಿಲ್ಲ, ಎಡಗೋದಿಲ್ಲ ಅಂತ ಭಾಗವತ ಹೇಳುತ್ತೆ. ನಸ್ಖಲತಿ ನಿಮೀಲ್ಯ ಧಾವನ್ನಪಿ, ಭಾಗವತನೇ ಹೇಳುತ್ತೆ. ಕಣ್ಣು ಮುಚ್ಚಿಕೊಂಡು ಹೋಗಿ ಸುಂದರ ಮಾರ್ಗದಲ್ಲಿ. ನೀವೆಲ್ಲೂ ಎಡಗೋದಿಲ್ಲ, ನೀವೆಲ್ಲೂ ಮುಗುರಿಸೋದಿಲ್ಲ, ಬೀಳೋದಿಲ್ಲ. ಯಾಕಂದ್ರೆ ಅಷ್ಟು ಸಲೀಸಾದ ಮಾರ್ಗ, ಏನೇನು ತೊಂದರೆ ಇಲ್ಲ. ಗುರುಗಳಿರ್ತಾರೆ. ಹಾಗಾಗಿ ಗುರುಗಳೇನಾದರೂ ನೀವು, ಅದಕ್ಕೆ ಅವರು ವ್ಯತಿರೇಕ ಮುಖದಿಂದ ಹೇಳುತ್ತಾರೆ. ಬಾಧಕ, ವಿಪಕ್ಷೆ ಬಾಧಕ ಅಂತ. ಅಂದ್ರೆ ಒಂದು ವೇಳೆ ನಿಮಗೆ ಮಹತ್ ಸಮಾಗಮ ಆಗದೇ ಇದ್ರೆ, ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆಗದೇ ಇದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಹತ್ರ ಇದ್ರೂ ಕೂಡ, ಧನ ಇದ್ರೂ ಕೂಡ, ಸಂಪತ್ತಿದ್ರೂ ಕೂಡ, ಆ ಮೋಕ್ಷ ಅಂತಕ್ಕಂಥದ್ದನ್ನ ಸಂಪಾದಿಸ್ಕೊಳ್ಳೋ ದಾರಿ ಗೊತ್ತಾಗದೇನೆ ನಮಗೆ ಈದೃಶಂ ಮಹಾಫಲ ಸಾಧನಮಪಿ ಧನಂ ಕಲೇವರಸ್ಯಾತ್ತೆ ಗೃಹೇಶು ಅಸತ್ಕುಟುಂಬೇಶು ಏವ ಯೋಜಯಂತಿ ವಿನಿಯೋಗ ಕುರ್ವಂತಿ ಅಂತ ಹೇಳ್ತಾರೆ. ಒಂದು ಪದಾರ್ಥ ಇರೋದು ಮುಖ್ಯ ಅಲ್ಲ, ಹೌ ಯು ವಿಲ್ ಯೂಸ್ ಇಟ್ ಅಂತ ಮುಖ್ಯ. ಹೆಂಗ್ ಉಪಯೋಗಿಸ್ಕೋತೀರಾ ಅದನ್ನ. ಕೆಲವರಿಗೆ ಪದಾರ್ಥ ಇರುತ್ತೆ, ಅದರ ಉಪಯೋಗನೇ ಗೊತ್ತಿರಲ್ಲ. ಆಮೇಲೆ ಇದನ್ನ ಹಿಂಗೆ ಉಪಯೋಗಿಸ್ಬೋದು ಅಂದ್ಮೇಲೆ ಆಮೇಲೆ ಗೊತ್ತಾಗುತ್ತೆ, ಓ ಇದಕ್ಕಾಗಿರೋದು ತಪ್ಪು ಉಪಯೋಗಿಸ್ಕೊತಾ ಇರ್ತಾರೆ. ಹಾಗಾಗಿ ಎಲ್ಲರ ಹತ್ರ ಧನ ಯಥಾಶಕ್ತಿ ಇರುತ್ತಲ್ಲ, ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು. ವಿನಿಯೋಗ ಮಾಡಿದ ಧನ ಭಾಗವತ ಹೇಳುತ್ತೆ, ದಾನ ಮಾಡಿದ ಧನ ನಮ್ಮ ಜೊತೆ ಬರುತ್ತೆ. ನಾವೇ ಇಟ್ಟುಕೊಂಡ ಧನ ಇಲ್ಲೇ ಉಳಿದು, ಇದೇ ಧನದ್ದು ಇದು ಮುಂದೆ ಹೇಳುತ್ತಾರೆ ಅವರು ಸಂದರ್ಭದಲ್ಲಿ. ಬುದ್ಧಿವಂತರಾದವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಜೊತೆ ತಗೊಂಡು ಹೋಗ್ಬೇಕು ಈ ಧನವನ್ನು. ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ವಿನಿಯೋಗ ಮಾಡಿದ್ರೆ ಅದು ಪುಣ್ಯಕ್ಕೆ ಕನ್ವರ್ಟ್ ಆಗಿ ನಮ್ಮ ಹಿಂದೆ ಬರುತ್ತೆ. ಈ ಧನ ಆಸ್ ಇಟ್ ಈಸ್ ಬರೋದಿಲ್ಲ, ಇದು ಯಾವುದೂ ಬರಲ್ಲ, ನಮ್ಮ ಹಿಂದೆ ಯಾವುದೂ ಬರಲ್ಲ.
ಏನೂ ಬರುವುದೋ ಸಂಗಡೇನು ಬರುವುದೋ ದಾಸರ ಹೇಳ್ತಾರೆ. ಏನೇನೂ ಬರಲ್ಲ, ನಮ್ಮ ಶರೀರನೇ ಬರಲ್ಲ ನಮ್ಮ ಹಿಂದೆ. ಶರೀರ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು. ಇಷ್ಟು ಪ್ರೀತಿ ಪಾತ್ರವಾಗಿ ಸಾಕಿದಂತಹ, ಇಷ್ಟು ಅಲಂಕಾರ ಮಾಡಿಕೊಂಡಿರ್ತಕ್ಕಂತಹ, ಇಷ್ಟು ಸಿಂಗಾರ ಮಾಡಿದ, ಇಷ್ಟು ಅಭಿಮಾನಗಳ, ಇಷ್ಟು ಮಮತೆ ಇರುವ ಶರೀರವನ್ನು ಬಿಟ್ಟು ಹೋಗ್ಬೇಕು. ವೈರಾಗ್ಯ ಪ್ರಕರಣ ಅದಕ್ಕೆ ಹೇಳ್ತಾ ಇರೋದು. ಇದಕ್ಕೆ ಜಾಸ್ತಿ ಕಿಮ್ಮತ್ತು ಕೊಡಬೇಡ್ರಿ, ಜಾಸ್ತಿ ಅಲಂಕಾರ ಮಾಡಕ್ ಹೋಗ್ಬೇಡ್ರಿ, ಉಪಯೋಗಿಸ್ಕೊಳ್ರಿ ಅದನ್ನ. ನೀವು ಬರೋ ದುಡ್ಡೆಲ್ಲ ಇದನ್ನೇ ಎಲ್ಲ ಬಿಟ್ಟು ಹೋಗೋ ಪದಾರ್ಥಕ್ಕೆ ಯಾರು ಉಪಯೋಗಿಸ್ತಾರೆ? ಮನೆ ಬಿಟ್ಟು ಹೋಗ್ತೀವಿ ಅಂದ್ರೆ ಯಾರಾದ್ರೂ ರಿಪೇರಿ ಮಾಡ್ತಾರ? ಬಿಟ್ಟು ಹೋಗ್ತಿದ್ದಾರೆ ಬಿಡೋದು ಬಿಡು ಅಂತಾರ. ಹೋಗೋ ಮನೆಗೆ ಅಲಂಕಾರ ಮಾಡ್ಬೇಕು ಹೊರತು ಬಿಟ್ಟೋಗೋ ಮನೆಗೆ ಯಾರು ಅಲಂಕಾರ ಮಾಡಲ್ಲ ಲೋಕದಲ್ಲಿ. ಪೇಂಟ್ ಹೊಡಿಸ್ತೀರಾ ಸರ್ ಅಂದ್ರೆ ಇನ್ನೊಂದು ತಿಂಗಳು ಬಿಟ್ಬಿಡ್ತೀವಿ, ಯಾಕೆ ಪೇಂಟ್ ಅಂತ. ಅದೇ ಹೋಗೋ ಮನೆಗೆ ಹೊಡಿಸ್ಕೊಂಡು ಹೋಗ್ತೀವಿ. ಎಲ್ಲಿ ಜಾಸ್ತಿ ಇರ್ತೀವೋ ಅಲ್ಲಿಗೆ ವ್ಯಯ ಮಾಡಬೇಕು. ಭಾಗವತ ಹೇಳ್ಕೊಡುತ್ತೆ, ಈ ಧನವನ್ನ ನಿನ್ನ ಜೊತೆ ಬರೋ ಹಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ವಿನಿಯೋಗ ಮಾಡಬೇಕು. ವಿನಿಯೋಗ ಮಾಡಿದ ಹಣ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡಿರ್ತಕ್ಕಂಥ ಹಣ ನಿಮ್ ಹಿಂದೆ ಬರುತ್ತೆ. ಅದಕ್ಕೆ ಆದಷ್ಟು ದಾನ ಮಾಡಬೇಕಂತ, ಆದಷ್ಟು ಸದ್ವಿನಿಯೋಗ ಮಾಡ್ಬೇಕಂತೆ ಧನವನ್ನ. ಅಷ್ಟು ಅವನ ಹಿಂದೆ ಇರುತ್ತೆ. ಅದನ್ನೇ ಭಾಗವತ ಹೇಳೋದು. ಧರ್ಮ ಏಕಫಲಂ, ಏಕಂ ನಾಮ ಮುಖ್ಯ ಫಲಮಿತ್ಯರ್ಥ. ಧರ್ಮ ಸಂಪಾದನೆಗೆ ಧನಕ್ಕೆ ಮುಖ್ಯ ಫಲ. ಯಾರು ತಮ್ಮಲ್ಲಿರ್ತಕ್ಕಂಥ ಧನವನ್ನ ಪುಣ್ಯ ಸಂಪಾದನೆಗೆ ಉಪಯೋಗಿಸ್ಕೊಂಡಿರಲ್ಲ, ಇವ್ರು ಗೆದ್ದಂಗೆ. ಮೊದಲನೇ ಸ್ಟೇಜ್ ದಾಟಿದ್ದಾರೆ. ಆ ಪುಣ್ಯ ಪ್ರಭಾವದಿಂದ ವೈರಾಗ್ಯ, ಆ ಪುಣ್ಯ ಪ್ರಭಾವದಿಂದ ಮಹತ್ ಸಮಾಗಮ, ಆ ಪುಣ್ಯ ಪ್ರಭಾವದಿಂದ ಜ್ಞಾನ, ಆ ಪುಣ್ಯ ಪ್ರಭಾವದಿಂದ ವಿಜ್ಞಾನ, ಆ ಪುಣ್ಯ ಪ್ರಭಾವದಿಂದ ಭಗವದ್ ಅನುಗ್ರಹ, ಮೋಕ್ಷ. ಇದು ಕರೆಕ್ಟ್ ರೂಟ್. ಯಾರು ತಮಗೆ ಬಂದಿರತಕ್ಕಂಥ ಧನವನ್ನು ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ, ಇವರು ಅದನ್ನು ತಗೊಂಡು ಹೋಗಕ್ಕಾಗಲ್ಲ. ನೀವು ಕನ್ವರ್ಟ್ ಮಾಡ್ಕೋಬೇಕು. ನಿಮಗೆ ಬಂದಿರೋ ದುಡ್ಡೆಲ್ಲ ಕನ್ವರ್ಟೆಡ್. ನಿಮಗೆ ಜೊತೆಗೆ ಬರುವಂಥದ್ದು ಧರ್ಮ, ಪುಣ್ಯ, ಪಾಪ ಎರಡೇ ನಮ್ಮ ಹಿಂದೆ ಬರೋದು. ಧರ್ಮ ಅಧರ್ಮ, ಇದರಲ್ಲಿ ನಾವು ಅದನ್ನು ಭಾಗವತ ಹೇಳುತ್ತಾ ಇದೆ. ಆದರೆ ಇವನೇನ್ ಮಾಡ್ಬಿಡ್ತಾನೆ, ಗೃಹೇಶು ಯುಂಜಂತಿ ಕಲೇವರಸ್ಯ. ಈ ಕಲೇವರ ಇದೆಯಲ್ಲ, ಈ ದೇಹ, ಇದಕ್ಕೋಸ್ಕರವಾಗಿ ಯುಂಜಂತಿ, ಗೃಹೇ ಮನೆಗೋಸ್ಕರವಾಗಿ ಹೆಚ್ಚು ಉಪಯೋಗಿಸ್ಕೊಂಡಿದ್ದಾನೆ. ತತ್ರೈವ ಆಸಕ್ತ ಭವಂತಿ. ಬೇಡ ಅಂತಲ್ಲ, ಅಲ್ಲೇ ಇದ್ದು ಬಿಡಬೇಡ್ರಿ, ಅಲ್ಲೇ ಆಸಕ್ತರಾಗಬೇಡಿ. ಅದು ಡೆಸ್ಟಿನೇಷನ್ ಅಲ್ಲ, ಅದು ದುರಂತ ವೀರ್ಯಂ ಸಮೀಪಸ್ಥಂ ಮೃತ್ಯುಂ ನ ಪಶ್ಯಂತಿ. ಭಾಗವತ ಹೇಳುತ್ತೆ, ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ನಿಮಗೆ ತುಂಬಾ ಆಸೆ ಇರ್ಬೋದು ಬದುಕಬಹುದು ಅಂತ, ಇನ್ನೂ ತುಂಬಾ ದಿನ ಇರಬೇಕು, ತುಂಬಾ ವರ್ಷ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ದೀರ್ಘಾಯುಷ್ಯವಸ್ತು ಅಂತ ಆಶೀರ್ವಾದ ಮಾಡ್ತಾರೆ, ಚಿರಂಜೀವಿ ಆಗು ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ಮೃತ್ಯುಗೆ ಇಲ್ವಂತ. ಈ ಮೃತ್ಯು ಏನ್ ಮಾಡ್ಬಿಡುತ್ತೆ ಅಂದ್ರೆ ನಮ್ಮ ಆಸೆಯನ್ನು ಚೂಟಾಕ್ಬಿಡುತ್ತಂತ. ಲೋಕೋ ವಿಕರ್ಮ ನಿರತ ಕುಶಲೇ ಪ್ರಮತ್ತ ಕರ್ಮಣ್ಯಯಂ ತದುದಿತೆ ಭಗವಚ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾ ಸದ್ಯಶ್ಚಿನತ್ಯನ್ವಿಷ್ಯಾಯ ನಮೋಸ್ತು ತಸ್ಮೈ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನು. ತೃತೀಯ ಸ್ಕಂದ ಭಾಗವತದ ಶ್ಲೋಕ ಅದು. ಸ್ವಾಮಿ, ನಾವು ಹಿಂದೆ ನೀ ಹೇಳಿದ್ದನ್ನ ಬಿಟ್ಟುಬಿಟ್ಟಿದ್ದೀವಿ ನೋಡಿ. ಧನದಿಂದ ಧರ್ಮ, ಧರ್ಮದಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಭಗವದ್ ಅನುಗ್ರಹ, ಭಗವದ್ ಅನುಗ್ರಹದಿಂದ ಮೋಕ್ಷ. ಇದು ನೀನ್ ಹೇಳಿರ್ತಕ್ಕಂಥದ್ದು, ನೀನೇ ಹೇಳಿರೋದು. ತ್ವದುದಿತೆ ಭವದರ್ಚನೆ ಸ್ವೀ. ನೀನ್ ಹೇಳಿರ್ತಕ್ಕಂತಹ ಕಪಿಲ ರೂಪದಿಂದ ಹೇಳಿದ್ಯಾ, ದತ್ತಾತ್ರೇಯ ರೂಪದಿಂದ ಹೇಳಿದ್ಯಾ, ವೇದವ್ಯಾಸ ರೂಪದಿಂದ ಹೇಳಿರ್ತಕ್ಕಂತಹ ಈ ನಿನ್ನ ಆರಾಧನಾ ರೂಪವಾಗಿರ್ತಕ್ಕಂತಹ ಅದು ಏನು, ಸ್ವೇ ವಿಹಿತೆ, ನಮಗೆ ವಿಹಿತವಾಗಿರ್ತಕ್ಕಂತಹ ಕುಶಲೇ ಧರ್ಮಗಳಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಮೈ ಮರೆತು ಬಿಡ್ತೀವಿ, ಬಿಟ್ಟು ಬಿಡ್ತೀವಿ ಅದನ್ನು. ವಿಕರ್ಮ ನಿರತಃ. ಆದರೆ ಈ ಕಡೆ ನಮ್ಮ ಗಮನನೇ ಹೋಗೋದಿಲ್ಲ. ಎಲ್ಲ ಮಾಡಬಾರದ ಕೆಲಸದಲ್ಲಿ ಅದನ್ನ ಬಿಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮಾಡ್ತೀವಿ. ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ
ಸತ್ಯಚ್ಚಿನತ್ತ ನಿಮಿಷಾಯ ನಮೋಸ್ತು ತಸ್ಮೈ. ಅನಿಮಿಷ ಅಂದ್ರೆ ನೀನು ಬಲಿಷ್ಠನಾಗಿರ್ತಕ್ಕಂಥ ಕಾಲ ಅಂತ ಭಗವಂತನಿಗೆ ಹೆಸರು. ಕಾಲನಾಮಕ ಪರಮಾತ್ಮ ನೀನು. ಅನಿರೀಕ್ಷಿತವಾಗಿ ವಿಳಂಬ ಇಲ್ಲದೆ ನಮ್ಮ ಜೀವಿತಾಶೆಯನ್ನು ಚೂಟಾಕಿಬಿಡುತ್ತೀಯ. ಅನಿಮಿಷಾಯ ನಮೋ ನಮಃ. ಬ್ರಹ್ಮದೇವರು ಹೇಳುತ್ತಾರೆ, ಯಾರು ಮೈಮರೆಯುತ್ತಾರೆ ಭಗವಂತನ ಆಜ್ಞೆಯನ್ನ, ಇದು ಭಗವಂತನ ಆಜ್ಞೆ, ವೇದವ್ಯಾಸ ರೂಪದಿಂದ, ಕಪಿಲ ರೂಪದಿಂದ, ದತ್ತಾತ್ರೇಯ ರೂಪದಿಂದ, ಹಯಗ್ರೀವ ರೂಪದಿಂದ ಭಗವಂತ ಬೋಧಿಸಿದ ತತ್ವ ಅದು. ಧನದಿಂದ ಧರ್ಮ, ಧರ್ಮದಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಅರ್ಥಾತ್ ಅಪರೋಕ್ಷ ಜ್ಞಾನ, ಭಗವತ್ ಪ್ರಸಾದ, ಭಗವತ್ ಪ್ರಸಾದದಿಂದ ಮೋಕ್ಷ. ಇದು ಭಗವಂತ ಹಾಕಿಕೊಟ್ಟಿರುವ ರೂಪ. ಇದನ್ನ ಯಾರು ಮೈಮರೆತು ಇಲ್ಲೇ ಆಸಕ್ತರಾಗಿರ್ತಾರೆ, ಈ ಪರಮಾತ್ಮ ನೋಡ್ತಾನಂತೆ. ಅವನಿಗೆ ಕಾಲ ಅಂತ ಹೆಸರು, ಅವನಿಗೆ ಮೃತ್ಯು ಅಂತ ಹೆಸರು. ಇಲ್ಲೇ ಇರುತ್ತೆ, ಚೆನ್ನಾಗಿರುತ್ತೆ, ಇದನ್ನು ಉಪಯೋಗಿಸ್ಕೊಂಡು ಆರಾಮಾಗಿರ್ಬೋದು ಅಂತ ಭಗವಂತ ಆಸೆಯನ್ನು ಚಿವುಟಿ ಬಿಡ್ತಾನಂತೆ. ಭಗವಂತ ಹೇಳ್ತಾನೆ, ವಿಳಂಬ ಇಲ್ಲದೆ ನೀನೇನ್ ಮಾಡ್ತೀಯ? ಚಿನತ್ತಿ ಸತ್ಯಶ್ಚಿನತ್ಯ ನಿಮಿಷಾಯ ನಮೋ ನಮಸ್. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಇದನ್ನೇ ದಾಸರಾಗಿ ಹೇಳ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ನಾವು ನಮ್ಮ ದಾರಿಯಲ್ಲಿ ಇದ್ದರೆ, ನಿಜವಾಗ್ಲೂ ನಮ್ಮ ನಮ್ಮ ಮಾರ್ಗದಲ್ಲಿ ಇದ್ದರೆ ನಮ್ಮ ಹತ್ರ ಭಗವಂತ ಕಳಿಸ್ಕೊಡ್ತಾರಂತೆ. ಇದಕ್ಕೆ ಮಹತ್ ಸಮಾಗಮ ಪ್ರಕರಣ ಅಂತ ಕರೀತಾರೆ. ದೊಡ್ಡವರ ಸಮಾಗಮ ಹಿಂಗಾಗತ್ತೆ. ನಾವು ಹುಡುಕೊಂಡು ಹೋಗಬೇಕಾಗಿಲ್ಲ, ನಮ್ಗೆ ಯಾರು ಮಹಾತ್ಮರು ಅನ್ನೋದು ಗೊತ್ತಿಲ್ಲ. ಆದರೆ ಮಹತ್ ಸಮಾಗಮ ನಮಗಾಗತ್ತಂತೆ. ಯಾವಾಗ ನಾವು ಈ ರೀತಿ ನಮ್ಮ ಧನವನ್ನ ಧರ್ಮಕ್ಕೋಸ್ಕರ ಯಾರು ಉಪಯೋಗಿಸ್ಕೊತಾ ಇರ್ತಾರೋ, ಅದರಿಂದ ವೈರಾಗ್ಯವನ್ನ ಯಾರು ಹೊಂದಿರ್ತಾರೋ, ಅವರು ಆ ಕಾರಣ ಬಂದಾಗ, ಆ ಕಾಲ ಬಂದಾಗ ಭಗವಂತನೇ ನಮ್ಮ ಹತ್ರ ಗುರುಗಳನ್ನ ಕಳಿಸ್ಕೊಡ್ತಾನಂತೆ. ಹೇಗೆ ಕಳಿಸ್ಕೊಡ್ತಾನೆ ಅನ್ನೋದು ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಅದು ಭಗವಂತ ಕಳಿಸ್ಕೊಡ್ತಾನೆ. ನಮ್ಮ ಹತ್ರ ಯೋಚನೆ ಮಾಡಬೇಡ್ರಿ, ಮಾರ್ಗದರ್ಶನ ಮಾಡತಕ್ಕಂತಹ ಗುರುಗಳು ನಿಮ್ಮ ಹತ್ರ ಬರ್ತಾರೆ ಎನ್ನುವುದನ್ನ ಭಾಗವತದಲ್ಲಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಮಹತ್ ಸಮಾಗಮ ಪ್ರಕರಣ ಅಂತಕ್ಕಂತಹ ಪ್ರಕರಣದಲ್ಲಿದೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡಿ